ನಮ್ಮ ಜನರೇಷನ್ ನೋಡಿದಾಗಲೂ ಕೂಡ ನಮಗೆ ಅವ್ರ ಪರಿಚಯ ಆಗಿದ್ದೆ ಅವ್ರು ಪೇಪರಲ್ಲಿ ಬರೀತಾ ಇದ್ದದನ್ನು ಓದೋದ್ರ ಮೂಲಕವಾಗಿ. ಯಾವಾಗಲೂ ಕೂಡ ಸಮಕ್ಷವಾಗಿ ನೋಡದೇ ಇದ್ರೂ ಅವರಿಂದ ಆ ನೆನಪಿರುವಂಥವು ಇದಾವಲ್ಲ, ಅವ್ರು ಬರಿತಾ ಇದ್ದಂಥ ರೀತಿ ಅಥವಾ ಅದನ್ನು ಓದುವಾಗ ಆಗುವಂಥ ಅನುಭವಗಳು, ಅದು ಇವತ್ತು ಕೂಡ ಅದೊಂದು ಕನೆಕ್ಷನನ್ನು ಕೊಡ್ತಾ ಇದೆ ಅಂಥೇಳಿ. ಖಂಡಿತ. ಈಗ ನೀವು ಹಾಗೆ ಹೇಳೋದು ಕೇಳಿದರೆ ನೋಡಿ, ಶಾಸ್ತ್ರೀಯ ಪರಂಪರೆಯನ್ನು ನಾವು ಬಹಳ ಬಾರಿ ಯೋಚನೆ ಮಾಡೋದು ಇದನ್ನೆಲ್ಲ ಮುದುಕರು ಕೇಳ್ತಿರ್ಬೇಕು ಅಂತ. ಅವರ ಹೈಯೆಸ್ಟ್ ವ್ಯೂವರ್ಸ್ ಎಲ್ಲ ಯಂಗ್ಸ್ಟರ್ಸ್ ಮತ್ತು ಬಹಳ ಪರಿಣಾಮ ಒಳಗಾದವರು ಎಲ್ಲ. ನೀವು ಇದನ್ನು ಎವರೇಜ್ ತೆಗೆದ್ರೆ ಎಲ್ಲ ಯುವಕರು, ಸಣ್ಣ ವಯಸ್ಸಿನವರು. ಮತ್ತು ಅವರಿಗೆ ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಅಂತಂದರೆ, ನಾವು ಶಾಸ್ತ್ರದ ವಿಷಯ ಮಹಾಭಾರತ, ರಾಮಾಯಣ, ಉಪನಿಷತ್ತು, ವೇದಾಂತ ಯಾವುದೇ ನಮಗೆ ಡೌಟ್ ಬಂದರೆ ಇನ್ನೊಬ್ಬರನ್ನು ಕೇಳಲ್ಲ. ಯಾಕಂದರೆ ಉಳಿದವ್ರು ಹೇಳ್ತಾರೆ. ನೋಡಿ, ಇಲ್ಲಿ ಏನು ವ್ಯತ್ಯಾಸ, ಉಳಿದವ್ರು ಹೇಳೋರು ಇದ್ದಾರಲ್ಲ, ಉಳಿದವರು ಹೇಳ್ತಾರೆ, ಪುಸ್ತಕ ನೋಡ್ತಾರೆ, ಹೇಳ್ತಾರೆ. ಪುಸ್ತಕ ನೋಡಿ ಹೇಳಿದ ತಕ್ಷಣ ನೋಡಿ ವ್ಯಕ್ತಿಗೊಂದು ಏನು ಭಾವ ಬಂದುಬಿಡತ್ತೆ ಅಂದರೆ, ಚೆನ್ನಾಗಿ ಓದಲಿಕ್ಕೆ ಬಂದವನಿಗೆ, ಸ್ಪಷ್ಟ ಭಾಷೆ ಇದ್ದವನಿಗೆ, ಒಳ್ಳೆಯ ಮಾತುಗಾರಿಕೆ ಇದ್ದವನಿಗೆ ಯಾರು ಹೇಳ್ಬೋದು ಇದನ್ನು ಅಂತ ಅನ್ನಿಸಿ ಬಿಡಬಹುದು. ಒಬ್ಬ ವ್ಯಕ್ತಿ ಹೀಗೆ ಕೂತ್ಕೊಂಡು ತನ್ನ ಪಾಡಿಗೆ ಆಫ್ ಹ್ಯಾಂಡ್ ಟಕ ಟಕ ಅದು ಇದು ಹೇಳ್ತಾನೆ ಅಂದರೆ ಇದು ಯಾವುದೋ ಶಕ್ತಿ ಹೇಳೋದು ಅನ್ನುವ ಭಾವ ಮೂಡಿಬಿಡುತ್ತೆ. ಅದು ಅವರ ಒಂದು ಮುಖ್ಯ ಕಾರಣ. ಆ ಒಂದು ವಲಯ ಕೂಡ ಇದೆ. ನೀವು 30 ದಿನಗಳ ಕಾರ್ಯಕ್ರಮ ಅಂದಾಗ ನನಗೆ ನೆನಪಾಗುತ್ತೆ. ಅಂದರೆ ಅವರ ಸುಮಾರು ರೆಕಾರ್ಡ್ ಆಗಿರುವಂಥದ್ದು ಕೂಡ ಅವರ ಉಪನ್ಯಾಸಗಳು 30,000 ಗಂಟೆ ಇದೆ ಅನ್ಸುತ್ತೆ. ಹೌದು, ಇಲ್ಲಿ 30 ದಿನಗಳ ಕಾರ್ಯಕ್ರಮ ಇರುತ್ತೆ, ಇಲ್ಲಿ 30,000 ಗಂಟೆಗಳ ರೆಕಾರ್ಡಿಂಗ್ ಇದೆ. ಸೊ ಅಂದರೆ ಎಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿರ್ಬೋದು ಅಂತ ಒಂದು ರೀತಿಯಿಂದ ಆ ಮೆಮೊರಿಯಿಂದ. ಹೌದು, ಜನ್ರೇಷನ್ ಅದು, ಯಾಕಂದರೆ ಒಂದು ಜನ್ರೇಷನಲ್ ಮೆಮೊರಿಯನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ನಿಜ. ಮುಂಬರುವಂಥ ಜನ್ರೇಷನ್ಗೂ ಕೂಡ ಇದು ವಿಚಾರ ಗೊತ್ತಿರಬೇಕು ಅಂಥೇಳಿ. ಅದು ನೋಡ್ತಾ ಇದ್ದಾಗ ನನಗೆ ನೆನಪಾಗೋದು ಶ್ರೀಲ ಪ್ರಭುಪಾದರದ್ದು. ಅವರು ಕೂಡ ಕೊನೆಯವರೆಗೂ ಪತ್ರದ ಮುಖಾಂತರ ಬರಿತಾನೇ ಇರ್ತಾರೆ. ಅಂದರೆ ಆ ಒಂದು ತುಡಿತ ಇತ್ತಲ್ಲ, ಅದನ್ನು ನೀವು ಕಂಡಾಗ ನಿಮಗೇನು ಅನ್ನಿಸ್ತಾ ಇತ್ತು? ಅಲ್ಲ, ಒಂದು ದೃಷ್ಟಿಯಿಂದ ನಮಗೆ ಬುದ್ಧಿ ತಿಳಿಯೋ ಮೊದಲು ಅವರು ಮಹಾಭಾರತ, ರಾಮಾಯಣ ಮಂಗಳೂರಿನಲ್ಲಿ 44 ದಿವಸ ಮಾತಾಡಿದ್ದು ನನಗೆ ಗೊತ್ತು. ನಾನು ಪುಟ್ಟ ಮಗು, ಅವರ ಕಾರ್ ಏರಿ ಹೋಗಿಬಿಡ್ತಿದ್ದೆ. ಇವರು ಅಲ್ಲಿ ಭಾಷಣ ಮಾಡ್ತಾರೆ ಅನ್ನೋದಕ್ಕಿಂತ ನಮಗೇನಂದ್ರೆ ಅವ್ರದ್ದು ಹಾರ ಸಿಗುತ್ತೆ, ಅವ್ರಿಗೆ ಹಾಕಿರೋ ಹಣ್ಣುಗಳು ಸಿಗುತ್ತೆ, ಅದರ ಆಸೆ. ಮತ್ತು ಕಾರ್ನಲ್ಲಿ ಡ್ರೈವಿಂಗ್, ಅಪ್ಪನ ಜೊತೆ ಕಾರಲ್ಲಿ ಹೋಗೋದು, ಈ ಕಾರಣಕ್ಕಾಗಿ ಹೋದವಳು ನಾನು. ಆದರೆ ಈಗ ಅರ್ಥ ಆಗೋದು, ಅಂಥ ದಿನಗಳಲ್ಲೇ ಅವರು ಅಷ್ಟು ಪ್ರಖರವಾಗಿ. ಮತ್ತು ಒಂದು ಡಿಫರೆನ್ಸ್ ನಾನು ಗಮನಿಸಿದ್ದು ನೋಡಿ, ಯಾರೇ ರಾಮಾಯಣ, ಮಹಾಭಾರತ ಮತ್ತೊಂದು ಮಗದೊಂದು ಪ್ರವಚನ ಮಾಡಿದವರು ಆ ಕಾಲವನ್ನು ಇಟ್ಕೊಳ್ಳಿ. ಈಗ ಎಲ್ಲರೂ ಬಂದಿದ್ದಾರೆ ಆ ಟ್ರೆಂಡಿಗೆ. ಯಾಕಂದರೆ ಯೂಟ್ಯೂಬ್ ಅನ್ನೋ ಮಾದರಿ ಬಂತು, ಎಲ್ಲರಿಗೂ ಅದರಲ್ಲಿ ಒಂದು ಎಂಟ್ರೆನ್ಸ್ ಸಿಕ್ತು. ನಾನು ನೋಡಿದ ಹಾಗೆ ಆ ಕಾಲದಲ್ಲಿ ಹಾಗೊಂದು ಪ್ರವಚನ ಮಾಡಿದವರ ಪರಂಪರೆಯಲ್ಲಿ ಒಂದೋ ಮಠಾಧೀಶರು ಇಲ್ಲ ಯಾವುದೋ ಧರ್ಮಾಧಿಕಾರಿಗಳು, ಅವರನ್ನು ಆ ಪೀಠದಲ್ಲಿ ಕೂಡಿಸಿ ನಮ್ಮ ಧರ್ಮವನ್ನು ನೀವು ಹೇಳಿ ಅಂತ ಆ ಥರದ ಒಂದು ಆ ಸ್ಥಾನಕ್ಕೆ ಕೊಟ್ಟು ಗೌರವದ ಪರಿಣಾಮವಾಗಿ ಮೂಡಿದ ಮಾತುಗಳು. ಸನ್ಯಾಸಿಗಳು ಅಥವಾ ಈ ಧರ್ಮಾಧಿಕಾರಿಗಳು ಅನ್ನುವ ಕ್ಷೇತ್ರದಲ್ಲಿದ್ದು ಮಾಡೋದು ಬೇರೆ. ನಮ್ಮ ಅಪ್ಪ ನೋಡಿ, ಇಡೀ ಗೃಹಸ್ಥಾಶ್ರಮದಲ್ಲಿದ್ದು ಸನ್ಯಾಸಿ ಅಲ್ಲದೆ ಸಂಸಾರಿಯಾಗಿದ್ದುಕೊಂಡು ಹಾಗೆ ಶಾಸ್ತ್ರ ಹೇಳಿದ ಏಕಮಾತ್ರ ದಾಖಲಾತಿ ಅಂತ ನನಗನ್ಸುತ್ತೆ ನಮ್ಮ ಅಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.